ಹಾಗೂ ಸರ್ಕಾರಿ ಅಧಿಕಾರಿಗಳಲ್ಲಿ ಇವತ್ತು ನಾವು ಹಳೆಯ ದಾಂಡೇಲಿ ನಿವಾಸಿಗಳು ಹಾಗೂ ವಿವಿಧ ಸಂಘಟನೆಯ ನಾಯಕರು ಸೇರಿ ಹಳೆಯ ದಾಂಡೇಲಿಯ ಅಭಿವೃದ್ಧಿ ಸಲುವಾಗಿ ಏನು ನಾವು ಏಪ್ರಿಲ್ 14ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಾಬು ಜಗಜೀವನ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಳೆಯ ದಾಂಡೇಲಿಯಿಂದ ಗಾಂಧಿ ಚೌಕದಿಂದ ಆರಂಭಿಸಬೇಕೆಂದು ನಾವೇನು ಸರ್ಕಾರಕ್ಕೆ ಅಂದರೆ ದಾಂಡೇಲಿಯ ತಾಲೂಕು ದಂಡಾಧಿಕಾರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಹಾಗೂ ನಗರಸಭೆಯ ಆಡಳಿತದ ಅಧಿಕಾರಿಗಳಿಗೆ ನಾವು ಪೂರ್ವಭಾವಿ ಸಭೆಯಲ್ಲೂ ಕೂಡ ಮನವಿ ಪತ್ರ ಮಾಡಿಕೊಂಡಿದ್ದೀವಿ ಹಾಗೂ ಹಿಂದೆ ಇದ್ದ ಕೂಡ ನಾವು ಮನವಿ ಮಾಡಿದ್ದೀವಿ. ಹಳೆಯ ದಾಂಡೇಲಿ ಗಾಂಧಿ ಚೌಕದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಹಳೆಯ ದಾಂಡೇಲಿ ಗಾಂಧಿ ಚೌಕದಿಂದ ಪ್ರಾರಂಭವಾಗಿ ನಮ್ಮ ಪಟೇಲ್ ವೃತ್ತ, ಚೆನ್ನಮ್ಮ ವೃತ್ತ, ಲಿಂಕ್ ರೋಡ್ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಹತ್ರ ಅಲ್ಲಿ ವೇದಿಕೆ ಕಾರ್ಯಕ್ರಮ ನಡೀಬೇಕಂತ ನಾವು ಈ ಪೂರ್ವಭಾವಿ ಸಭೆಯಲ್ಲಿ ಆಗ್ರಹ ಮಾಡಿದಾಗ ಕೆಲವು ಜನ ಅದನ್ನು ವಿರೋಧ ವ್ಯಕ್ತಪಡಿಸಿದರು. ಹಳೆಯ ದಾಂಡೇಲಿಯಿಂದ ಜನ ಸೇರುವುದಿಲ್ಲ, ಈ ಕಾರ್ಯಕ್ರಮ ಮಾಡೋದು ಬೇಡ, ಚೆನ್ನಮ್ಮ ಸರ್ಕಲಿಂದ ಆಗಲಿ ಅಂತ ಕೆಲ ಜನ ಹಳೆಯ ದಾಂಡೇಲಿ ಆರಂಭವಾದರೆ ಬಹಿಷ್ಕಾರ ಹಾಕ್ತೀವಿ ಅಂತ ಮಾತುಗಳನ್ನು ಹೇಳಿದರು. ನಾವಿಷ್ಟೇ ಇವತ್ತು ಮಾಧ್ಯಮ ಮೂಲಕ ಆಡಳಿತ ಅಧಿಕಾರಿಗಳು ವಿನಂತಿ ಮಾಡ್ತಾ ಇದ್ದೀವಿ, ಹಳೆಯ ದಾಂಡೇಲಿನ ಏನು ಪ್ರಾರಂಭ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಆ ಕಾರ್ಯಕ್ರಮನ ಬಹಿಷ್ಕಾರ ಹಾಕ್ತೀವಿ. ಆ ಕಾರ್ಯಕ್ರಮನ ನಾವು ಬಹಿಷ್ಕಾರ ಹಾಕಿಸಿ ಹಳೆಯ ದಾಂಡೇಲಿ ಎಲ್ಲ ನಾಗರಿಕರು ಮುಂದಿನ ದಿನದಲ್ಲಿ ಏಪ್ರಿಲ್ 14ರಂದು ಪ್ರತಿಭಟನೆ ಕೂಡ ಮಾಡ್ಬೋದು. ಅಲ್ಲಿ ಏನಾರ ಘಟನೆಗಳಾದರೆ ನಾವು ಜವಾಬ್ದಾರಲ್ಲ, ಅದಕ್ಕೆಲ್ಲ ನೇರವಾಗಿ ತಹಸೀಲ್ದಾರರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹಾಗೂ ನಗರ ಪೌರಾಯುಕ್ತರೇ ಕಾರಣ ಆಗ್ತಾರೆ. ದಯಮಾಡಿ ನಾವು ಇಷ್ಟೇ ವಿನಂತಿ ಮಾಡ್ತಾ ಇದ್ದೀವಿ ಸರ್ಕಾರಿ ಅಧಿಕಾರಿಗಳಿಗೆ, ಹಳೆಯ ದಾಂಡೇಲಿನ ಕೆಳಗಣಿಸಬೇಡ್ರಿ, ಹಳೆಯ ದಾಂಡೇಲಿನ ಮನತಾಯಿ ಧೋರಣೆ ಮಾಡಬೇಡ್ರಿ. ಕಾರ್ಯಕ್ರಮ ಸಂಸ್ಕೃತಿ ಕಾರ್ಯಕ್ರಮ, ಅದು ಸರ್ಕಾರದ ಕಾರ್ಯಕ್ರಮ, ಅದು ಯಾವ ಸಂಘ ಸಂಸ್ಥೆಯ ಕಾರ್ಯಕ್ರಮ ಅಲ್ಲ, ವೈಯಕ್ತಿಕ ಸಂಘಟನೆ ಕಾರ್ಯಕ್ರಮ ಅಲ್ಲ, ಸರ್ಕಾರಿ ಕಾರ್ಯಕ್ರಮವನ್ನು ಅಲ್ಲಿಂದ ಆರಂಭಿಸಲಿ ಅಂತ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಪೌರಸಭೆಯಲ್ಲಿ ನಾವು ಒತ್ತಿ ಹೇಳ್ತಾ ಇದ್ದೀವಿ, ಅವರು ಕೆಳಗಣಿಸ್ತಾ ಇದ್ದಾರೆ. ದಯಮಾಡಿ ಸರ್ಕಾರಿ ಅಧಿಕಾರಿಗಳನ್ನು ನಾವು ವಿನಂತಿ ಮಾಡ್ತಾ ಇದ್ದೀವಿ, ಹಳೆಯ ದಾಂಡೇಲಿ ಆರಂಭಿಸಬೇಕು. ಆರಂಭವಾಗಲಿಲ್ಲಾದರೆ ಅಲ್ಲಿ ಏನಾದರೂ ದುರ್ಘಟನೆಗಳಾದರೆ ಅದಕ್ಕೆ ನಾವ್ಯಾರೂ ಕೂಡ ಕಾರಣಮೂರ್ತರಲ್ಲ, ನೇರವಾಗಿ ಅಧಿಕಾರಿಗಳೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ನಮ್ಮ ರಕ್ಷಣಾ ವೇದಿಕೆಯ ಪ್ರವೀಣ್ ಕೋಟೆ ಅವರನ್ನು ಯಾರು ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತೇನಾದರೆ 14ನೇ ತಾರೀಕು ಏಪ್ರಿಲ್ದಂದು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ರ್ಯಾಲಿಯನ್ನು ಮಾಡೋ ನಿರ್ಣಯವನ್ನು ಸರ್ಕಾರ ಮಾಡಿರುತ್ತದೆ. ಸೊ ಆ ನಿರ್ಣಯ ತುಂಬ ಒಳ್ಳೆಯದಿದೆ. ಏನಂತ ಹೇಳಿದ್ರೆ ಈಗ ಹಳೆ ದಾಂಡೇಲಿಯಿಂದ ರ್ಯಾಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ದಾಂಡೇಲಿ ಜಾಸ್ತಿ ದೊಡ್ಡದಿಲ್ಲ, 4 ರಿಂದ 5 ಕಿಲೋಮೀಟರ್ ಇದೆ. ತಾವು 300 ಗೇಟಿಂದ ಮಾಡುವ ಇಲ್ಲ ನಿರ್ಮಲಗಳಿಂದ ಮಾಡುವ ಅಂತಲ್ಲ, ಹಳೆ ದಾಂಡೇಲಿಯಿಂದ ಮಾಡಿದರೆ ಎಲ್ಲರಿಗೂ ಕೂಡ ಬರಲಿಕ್ಕೆ ಅವಕಾಶ ಆಗ್ತೈತಿ. ಮತ್ತೇನಂದ್ರೆ ಇದು ಸರ್ಕಾರಿ ಕಾರ್ಯಕ್ರಮ, ಯಾರ್ದು ಒಬ್ಬರ ಒಂದು ಹೇಳಿದ್ದಾರೆ ಅಂತೇಳಿ ಬೇರೆ ಕಡೆಯಿಂದ ಮಾಡೋದು ಆಗೋದಿಲ್ಲ. ಮೊದಲಿಂದನೂ ಹಳೆ ದಾಂಡೇಲಿಯಿಂದ ಮಾಡಬೇಕಾಗುತ್ತದೆ. ಯಾಕಂದರೆ ಇಲ್ಲಿ ಹಲವು ಸಂಘಟನೆಗಳಿದ್ದಾವೆ. ಕೆಲವರು ಮೊನ್ನೆ ಸಭೆಯಲ್ಲಿ ಹೇಳಿದರು ನಾವು ಈ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ. ಸೊ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡಲಿಕ್ಕೆ ಯಾರಿದ್ರೂ ಆಗೋಲ್ಲ, ಮಾಡಬಾರ್ದು. ಮಾಡಿದರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವಮಾನ ಆಗ್ತಿದೆ. ಸೊ ಅವಮಾನ ಆದಾಗ ಇದಕ್ಕೆ ನೇರ ಹೊಣೆ ನಮ್ಮ ತಹಸೀಲ್ದಾರ್ ಸಾಹೇಬ್ ಆಗ್ತಾರೆ, ಯಾಕಂದರೆ ಅವರು ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಸೊ ಅದಕ್ಕಾಗಿ ಇನ್ನೂ ಕಾರ್ಯಕ್ರಮಕ್ಕೆ 2 ರಿಂದ 3 ದಿನ ಇದೆ, ವಿಚಾರ ಮಾಡಿರಿ. ಮಾಡಬೇಕಾದ್ರೆ ವಿಚಾರ ಮಾಡಿ ಎಲ್ಲರಿಗೂ ಯಾರು ಗೊಂದಲ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಾಗಿ ನಡೆಸಿಕೊಡಬೇಕು. ಹಾಗೂ ದಾಂಡೇಲಿಗೆ ಸಾರ್ವಜನಿಕರು ಸಮಸ್ತರು ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದ.